ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕೊಬ್ಬರ ಕಾಲಿನ ಮೇಲೆ ಬಸ್ ಚಕ್ರ ಹರಿದು ಕಾಲಿಗೆ ಸ್ವರೂಪವಾದ ಗಾಯ ಆಗಿರುವ ಘಟನೆ ಅರಸೀಕೆರೆಯಲ್ಲಿ ನಡೆದಿದೆ. ರಾಜು ಎಂಬಾತ ತನ್ನ ಮಗಳು ಹಾಗೂ ಒಂದು ಮಗುವಿನೊಂದಿಗೆ ಹಾಸನಕ್ಕೆ ಹೋಗಲು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿರುವಾಗ ಅರಸೀಕೆರೆ ಬಸ್ ಡಿಪೋದಿಂದ ನಿಲ್ದಾಣಕ್ಕೆ ಬಂದ ಬಸ್ಸನ್ನು ಹತ್ತಲು ಹೋದಾಗ ಬಸ್ನ ಮುಂದಿನ ಚಕ್ರ ರಾಜು ಅವರ ಕಾಲಿನ ಮೇಲೆ ಹರಿದು ಕಾಲು ಜಜ್ಜಿ ಹೋಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅರಸೀಕೆರೆ ನಗರಸಭೆ ಇನ್ಸ್ಪೆಕ್ಟರ್ ಲತಾ ಎನ್ಜೆ ರವರು ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆಂಬುಲೆನ್ಸ್ ಬಂತು. ಜನ ಇದ್ರಲ್ಲ ಫುಲ್ಲು ಆ ಕಡೆ ಗಾಡಿ ನಿಧಾನ ಬರ್ತಿದ್ವಿ. ಇವರು ಸೀಟ್ ಹಾಕಕ್ಕೆ ಅಂತ ಹೇಳಿ ಬಂದು ಮುಂದುಗಡೆಯಲ್ಲಿ ಹತ್ತಕ್ಕೆ ಅಂತ ಬಂದಿದ್ದಾರೆ. ಡೋರ್ ಕ್ಲೋಸ್ ಮಾಡಿದ್ದು ಇವಾಗ ಬರ್ಬೇಕಾದ್ರೆ ಅವರು ಕಾಲ್ ಕೊಡ್ತಾರೆ, ಓಪನ್ ಇಲ್ಲ. ಸರ್ ಎಲ್ಲಿಂದ ಬಂದಿದ್ದು ಬಸ್ ಇದು? ಡಿಪೋಯಿಂದ ಬಂದು ಎಲ್ಲಿ ಹೋಗುತ್ತೆ ಸರ್ ಇದು? ಹಾಸನ ಹೋಗಿದ್ದು. ನಿಮ್ಮ ಹೆಸರು? ಬಸವರಾಜ ನಾಯಕ್, ಸಹಾಯ ಸಂಚಾರ ನಿಯಂತ್ರಕರು. ರಸ್ತೆಗಳ ಬಸ್ ತುಂಬ ಜನಸಂಖ್ಯೆ ಜಾಸ್ತಿ ಆಗಿದೆ. ಬಸ್ಗಳು ಇನ್ನು ಪ್ಲಾಟ್ಫಾರ್ಮ್ ಬರೋದೇ ಇಲ್ಲ. ಅರ್ಧ ನುಗ್ಗುತ್ತಾರೆ ಜನ. ಸಮಾಧಾನವಾಗಿ ಹೇಳಿದ್ರು ಕೇಳೋದಿಲ್ಲ ಜನ. ಓಡ್ತಾರೆ ಹಂಗೆ, ಏನು ಕೇಳೋದಿಲ್ಲ. ಇದೇ ಮಾತೆ ಕೊಡೋದಿಲ್ಲ, ಓಡ್ತಿರ್ತಾರೆ. ಹೀಗಾಗಿ ನೀವು ಬಸ್ಟಾಗಿ ಇಟ್ಟು ನಡೆದೋಗ್ಬಿಟ್ಟೆ. ಜನ ಸ್ವಲ್ಪ ಬುದ್ಧಿವಂತ ಕಲಿಬೇಕು ಅಂತೀರ. ಫಸ್ಟ್ ಆ ಬಸ್ ಬರೋ ಮುಂದೆ ಸ್ವಲ್ಪ ಸಮಾಧಾನ ಇರಬೇಕು. ಪ್ಲಾಟ್ಫಾರ್ಮಲ್ಲಿ ಬರೋ ಮುಂದೆ ಸಮಾಧಾನ ಜನಕ್ಕೆ ಓಡ್ತಾರೆ ಹಂಗೆ. ಅಲ್ಲಿ ಮುಂದೆ ಓಡ್ತಾರೆ. ನಾವು ಹೇಳೋದು ಕೇಳಲ್ಲ ಜನ. ಓಡ್ತಾ ಹಿಂಗಾಗಿ ದುರ್ಘಟನೆ ಆಗಿಬಿಟ್ಟಿದೆ ಇವತ್ತು. ಜನ ಸ್ವಲ್ಪ ಬುದ್ಧಿ ಕಲಿಬೇಕು ಪ್ರಯಾಣಿಕರು. ಇವತ್ತು ಬಸ್ ಸ್ಟ್ಯಾಂಡ್ ಸ್ವಲ್ಪ ಸಮಾಧಾನವಾಗಿ ಬಸ್ ಹತ್ತಬೇಕು, ಸಮಾಧಾನ ಹೋಗಬೇಕು, ಇಳಿಬೇಕು, ಬರಬೇಕು. ಅದಿಲ್ಲವೇ ಇಲ್ಲ ಅವ್ರ ಜನಕ್ಕೆ. ಇನ್ನು ಡೋರೇ ತಂದಿಲ್ಲ. ಅದು ಡೋರ್ ಲಾಕ್ ಮಾಡಿ ಹೊರಗಡೆ ಫುಲ್ ಅದು ಲಾಕ್ ಮಾಡಿದ್ರೆ ಬಸ್ ಕಿಟಕಿ ಇದಾಕಲಿ ಹೋಗ್ತಾರೆ. CCTV ಓದ್ತಾರೆ, ಓಡೋಗ್ತಾರೆ. ಏನು ಮಾಡೋದು?